ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮದಲ್ಲಿ ಗುರು ನೋಡ್ಕೊಂಡು, ಶುಕ್ರನು ಅಲ್ಲೇ ಬಂದು ನಿಂತಿದ್ದಾನೆ, ಬುಧ ಸ್ಟ್ರಾಂಗ್ ಆಗಿದ್ದಾನೆ. ನಿಮ್ಗೆ ಎದುರುಗಡೆಯವರೇ ಆಪತ್ತು, ಬೇರೆಯವ್ರ ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ಇದು ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ, ಇದ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಈ ಶೂರಿಟಿದು ಹಾಕೋಣ, ಈ ಒಂದು ಚೀಟಿನಲ್ಲಿ ಹಾಕೋಣ ಅನ್ನತಕ್ಕಂಥದ್ದು ಫ್ರಾಡ್ಗಳೇ. ದಯಮಾಡಿ ಹೋಗಬೇಡಿ, ದಯಮಾಡಿ ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ಖರ್ಚು ಮಾಡ್ತೀರಿ ಈ ವಾರ, ತುಂಬಾ ಬರ್ಡೇ ಪಾರ್ಟಿ ಅಂತೆ, ಬೀಗರ್ ಪಾರ್ಟಿ ಅಂತೆ, ನಾಮಕರಣ ಅಂತೆ, ಮುಂಜಿ ಅಂತೆ, ಉಪನಯನ ಅಂತ. ದಯಮಾಡಿ ಹೇಳ್ತಾನೆ, ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ಳಿ. ನನ್ನ ಮಾತು ಕೇಳಿ, ಶನಿ ವಕ್ರ ಆದಾಗ ಇದೆ ಅಮ್ಮಮ್ಮ ಪಂಡಗ. ಅಯ್ಯೋಯ್ಯೋ, ಗುರು ಬೇರೆ ಹೋಗ್ತಿರೋ ವೇಗಕ್ಕೆ ನೆನ್ಪಿಟ್ಕೊಳ್ಳಿ. ದ ರಿಯಲ್ ಪಿಕ್ಚರ್ ವಿಲ್ ಸ್ಟಾರ್ಟ್ ಫ್ರಮ್ ಜುಲೈ 2nd week. ಅದು ಆಲ್ರೆಡಿ ಶುರು ಆಗಿದೆ. ಅದು ಆಲ್ರೆಡಿ ಶುರು ಆಗಿದೆ ಅಂಥದ್ದೊಂದು ಭಾವ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಎಲ್ರು. ಮುಖ್ಯವಾಗಿ ಧನುಸು ರಾಶಿ ಆರೋಗ್ಯ ನೋಡ್ಕೊಳ್ಳಿ. ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಜ ಸ್ಟ್ರಾಂಗೇ, ಬಟ್ ಭರಣಿ ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಸ್ಟ್ರಾಂಗೇ, ಪರವಾಗಿಲ್ಲ, ಅವನೊಬ್ಬನೇ ಆತ್ಮಕಾರಕ. ಈ ವಾರ ಪ್ರಬಲವಾಗಿ ಅದ್ಭುತವಾಗಿದ್ದಾನೆ. ಗುರು ಮಲಗಿರುವಾಗ ಋಣಂ ಏನಾದ್ರು ಸಾಲಕ್ಕೆ ಬೀಳ್ತೀವಿ, ಇಲ್ಲ ಆರೋಗ್ಯ ಕೆಡಿಸ್ಕೋತೀವಿ, ಕೋರ್ಟ್ ಸಮಸ್ಯೆ, ಪೊಲೀಸ್ ಸಮಸ್ಯೆ, ಅವಮಾನ ಸಮಸ್ಯೆ, ಅಪಮಾನ ಸಮಸ್ಯೆ, ಬರೀ ದುಡ್ಡಿನ ಮೇಲೆ ವ್ಯಾಮೋಹ, ಯಾರೋ ತಲೆ ಕೆಡಿಸಿ ಈ ಥರದ್ದೆಲ್ಲ ಮಾಡಿಸ್ತಾನೆ. ಧನಸ್ಸು ಇರೋದನ್ನ ಮ್ಯಾನೇಜ್ ಮಾಡಿ. ಸಮಥಿಂಗ್ ಸರ್ವಿಸ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್.